ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 87. ಸರಿ, ಈಗಲೂ ನೀನಂದರೆ ನಂಗೆ ತುಂಬ ಇಷ್ಟ ಕಣೋ. ಆದರೆ ನಮ್ಮ ಅಪ್ಪ ಮಾಡಿದ ಪಾಪಕ್ಕೆ ನಿನ್ನ ಮುಂದೆ ನಿಲ್ಲೋಕ್ಕೂ ನನಗೆ ಯೋಗ್ಯತೆ ಇಲ್ಲ. ನಿನ್ನ ಅಮ್ಮನನ್ನು ನಮ್ಮಪ್ಪನೇ ಸಾಯಿಸಿದ್ದು ಅಂದಮೇಲೆ ಒಬ್ಬ ಕೊಲೆಗಾರನ ಮಗನನ್ನು ನೀನು ಸ್ವೀಕರಿಸ್ತೀಯ ಅನ್ನೋ ಹುಸಿ ನಂಬಿಕೆ ನನಗಿಲ್ಲ ಕಣೋ. ಎಷ್ಟು ವರ್ಷದ ಪ್ರೀತಿಗೆ ಕೊನೆಗೂ ಗೆಲುವು ಸಿಗಲಿಲ್ಲ. ನಾನು ಸೋತು ಹೋದೆ. ನಮ್ಮ ಪ್ರೀತಿ ಸೋತು ಹೋಯಿತು. ಈ ಜನ್ಮದಲ್ಲಿ ನಾವು ಒಂದಾಗಬೇಕು ಅಂತ ಆ ದೇವರು ನಮ್ಮ ಹಣೆಯಲ್ಲಿ ಬರೆದಿಲ್ಲ ಅನಿಸುತ್ತೆ. ಸಾಧ್ಯ ಆದರೆ ಮುಂದಿನ ಜನ್ಮದಲ್ಲಾದರೂ ನಿನಗೋಸ್ಕರ ಬರ್ತೀನಿ ಕಣು. ಆದಷ್ಟು ಬೇಗ ಒಬ್ಬ ಲಾಯರ್ನ ಮೀಟಾಗಿ ನಿನಗೆ ಡೈವರ್ಸ್ ಕೊಡ್ತೀನಿ. ಒಬ್ಬ ಒಳ್ಳೆಯ ಹುಡುಗನನ್ನು ನೋಡಿ ನಿನಗೆ ಮದುವೆ ಮಾಡಿಸ್ತೀನಿ. ನೀನು ಯಾವಾಗಲೂ ಖುಷಿಯಾಗಿರಬೇಕು. ನಿನ್ನ ನಗು ಯಾವಾಗಲೂ ಆ ಮುಖದಲ್ಲಿ ಕಾಣಬೇಕು. ಅಷ್ಟೇ ನಾನು ಬಯಸೋದು. ಇಂದು ತನ್ನ ಮನೆಯ ಟೆರೆಸ್ ಮೇಲೆ ಕುಳಿತು ಆಕಾಶವನ್ನು ನೋಡುತ್ತಾ ಚೇತು ಮಾತನಾಡುತ್ತಿದ್ದರೆ ಅವನ ಫೋನ್ ರಿಂಗಣಿಸಿತು. ಬೆಳಗ್ಗೆ 5:30 ಸಮಯ. ನಿವ್ಯ ಕೋಣೆಗೆ ಬಂದು ಅವಳನ್ನು ಎಬ್ಬಿಸಿದಳು ಸಾಕ್ಷಿ. ಅದಕ್ಕೆ ಎದ್ದೇಳಿ ಬೇಗ. ನೀವಿ ಕಣ್ಣುಜ್ಜುತ್ತಾ, ಏನೇ ಬೆಳಗ್ಗೆ ಬೇಗ ಫ್ರೆಶ್ ಆಗಿ ಈ ಬಟ್ಟೆಯನ್ನು ಹಾಕಿ ಬನ್ನಿ ಎಂದು ಅವಳ ಕೈಗೆ ಒಂದು ಕವರನ್ನು ಕೊಟ್ಟಳು. ನೀವಿ ಫ್ರೆಶ್ ಆಗಿ ಸಾಕ್ಷಿ ಕೊಟ್ಟ ಬಿಳಿ ಬಣ್ಣದ ಚೂರಿದಾರ್ ಧರಿಸಿ ತಯಾರಾದಳು. ಸಾಕ್ಷಿ ಅವಳನ್ನು ಕಾರಲ್ಲಿ ಕೂರಿಸಿಕೊಂಡು ಕಾರನ್ನು ಚಲಾಯಿಸಿದಳು. ನಾವೆಲ್ಲಿಗೆ ಹೋಗ್ತಿದ್ದೀವಿ ಎಂದು ನಿವಿ ಪ್ರಶ್ನಿಸಿದಾಗ, ಅಲ್ಲಿಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ ಎಂದವಳು ಕಾರಿನ ವೇಗವನ್ನು ಹೆಚ್ಚಿಸಿದಳು. ಸ್ವಲ್ಪ ಹೊತ್ತಿನಲ್ಲಿ ಕಾರು ನಿಂತಿತು. ಇಬ್ಬರು ಕಾರಿನಿಂದ ಇಳಿದರು. ಸಾಕ್ಷಿ ನಿವಿಯ ಕಣ್ಣಿಗೆ ಬಟ್ಟೆ ಕಟ್ಟಿ ಅವಳನ್ನು ಕರೆದುಕೊಂಡು ಹೋದಳು. ಕಣ್ಣಿಗೆ ಯಾಕೆ ಬಟ್ಟೆ ಕಟ್ಟಿದ್ಯಾ? ನಿಮಗೊಂದು ಸರ್ಪ್ರೈಸ್ ಇದೆ. ಹೌದಾ, ಏನದು? ಅದೇನು ಅಂತ ಹೇಳಿದ್ರೆ ಅದನ್ನು ಸರ್ಪ್ರೈಸ್ ಅಂತಾರಾ? ಹೌದಲ್ವಾ ಎಂದಳು ಮಗುವಿನಂತೆ. ತಲುಪಬೇಕಾದ ಜಾಗ ಬಂದಾಗ ಕಣ್ಣಿಗೆ ಕಟ್ಟಿರುವ ಬಟ್ಟೆಯನ್ನು ಬಿಚ್ಚಿದವಳು ಆಲ್ ದ ಬೆಸ್ಟ್ ಅದ್ಗೆ ಎಂದು ಅವಳ ಕಿವಿಯಲ್ಲಿ ಉಸಿರಿ ಅಲ್ಲಿಂದ ಕಾಲ್ಕಿತ್ತಳು. ನಿವಿ ಸುತ್ತಲೂ ನೋಡಿದವಳು ತನ್ನ ಕಣ್ಣನ್ನು ತಾನೇ ನಂಬದಾದಳು. ಅರೆ, ಇದು ಈ ಜಾಗ ಅವತ್ತು ನಾನು ಕನಸಲ್ಲಿ ಕಂಡ ಅದೇ ಬೆಟ್ಟ ಅಲ್ವಾ ಇದು? ಇಲ್ಲೇ ತಾನೇ ಮಿಸ್ಟರ್ ಹ್ಯಾಂಡ್ಸಮ್ ನನ್ನನ್ನು ಬಿಟ್ಟು ಹೋಗಿತ್ತು ಎಂದು ಬೆಟ್ಟದಿಂದ ಕೆಳಗಡೆ ನೋಡಿದಾಗ ದೂರದಲ್ಲಿ ಚೇತು ಬರುವುದನ್ನು ಕಂಡಳು. ಚೇತು ಇಲ್ಲಿ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಚೇತು ತನ್ನ ಮನಸ್ಸಿನ ಮಾತುಗಳನ್ನು ಹೇಳುತ್ತಿರುವಾಗ ಅವನ ಫೋನ್ ರಿಂಗಣಿಸಿತು. ಅದು ಸಾಕ್ಷಿಯ ಕರೆಯಾಗಿತ್ತು. ನೀವಿ ಮಾತನಾಡಿದನ್ನು ಕೇಳಿಸಿಕೊಂಡ 2 ಕಿವಿಗಳು ಸಾಕ್ಷಿಯದ್ದಾಗಿದ್ದವು. ಅವಳು ನೀವಿಯ ಮನಸ್ಸಿನ ಮಾತುಗಳಷ್ಟನ್ನು ಚೇತುವಿನ ಬಳಿ ಹೇಳಿ, ಅಣ್ಣ ಇನ್ನು ಸಾಕು ಕಣು, ನೀನು ಅತಿಗೆ ದೂರ ಇದ್ದಿತ್ತು. ನನ್ನಿಂದ ನಿಮ್ಮಿಬ್ಬರನ್ನು ಈ ರೀತಿ ನೋಡೋಕ್ಕಾಗ್ತಿಲ್ಲ ಕಣು, ಪ್ಲೀಸ್ ಎಂದಾಗ, ನಾಳೆನೇ ನನ್ನ ಮನಸ್ಸಿನ ಮಾತುಗಳನ್ನು ಅವಳ ಬಳಿ ಹೇಳ್ತೀನಿ. ನೀನು ಅವಳನ್ನು ನಾನು ಹೇಳೋ ಜಾಗಕ್ಕೆ ತಲುಪಿಸಬೇಕು ಎಂದಿದ್ದ. ಅವಳು ಅದಕ್ಕೆ ಒಪ್ಪಿದ್ದಳು. ಅದರಂತೆಯೇ ತನಗೆ ನಿರ್ವಹಿಸಿದ ಕರ್ತವ್ಯವನ್ನು ಚೆನ್ನಾಗಿ ನಿಭಾಯಿಸಿದಳು. ದೂರದಿಂದ ಚೇತುವನ್ನು ನೋಡಿ ಅಚ್ಚರಿಗೊಂಡವಳು, ಇದೇ ಡ್ರೆಸ್ ತಾನೇ ಅವತ್ತು ಕನಸಲ್ಲೂ ನಾನು ನೋಡಿದ್ದು. ನಾನು ಕೂಡ ಅವತ್ತು ಕನಸಲ್ಲಿ ಕಂಡ ಅದೇ ಬಟ್ಟೆಯನ್ನು ಧರಿಸಿದ್ದೀನಿ. ಕೃಷ್ಣ, ಏನಿತು ನಿನ್ನ ಲೀಲೆ? ಅವತ್ತು ಇದೇ ಜಾಗದಲ್ಲಿ ಅವನನ್ನು ಕಳ್ಕೊಂಡೆ. ಇವತ್ತು ಇದೇ ಜಾಗದಲ್ಲಿ ಅವನು ನನ್ನ ಹತ್ರ ಬರ್ತಿದ್ದಾನೆ ಎಂದಾಗ ಚೇತು ಅವಳ ಮುಂದೆ ಬಂದು ನಿಂತ. ಅವಳ ಸಮೀಪಕ್ಕೆ ಬಂದವನು ತನ್ನ 2 ಕೈಗಳಿಂದ ಅವಳ ಕೆನ್ನೆ ಹಿಡಿದು ಅವಳ ಶ್ಯಾಮವರ್ಣದ ಕಣ್ಗಳನ್ನು ನೋಡುತ್ತಾ, ಚೆರಿ, ಇವತ್ತೇನೇ ಆದರೂ ನನ್ನ ಮನಸ್ಸಿನ ಮಾತನ್ನು ನಿನ್ನ ಬಳಿ ಹೇಳ್ತೀನಿ ಕಣು. ನೀನು ಅನು ಹೊಟ್ಟೆಯಲ್ಲಿರುವಾಗಲಿಂದ ನಿನ್ನನ್ನು ನಾನು ಪ್ರೀತಿಸೋಕ್ಕೆ ಶುರು ಮಾಡಿದೆ. ನಿನ್ನ ಬರುವಿಕೆಗಾಗಿ ಎಷ್ಟು ಕಾತುರದಿಂದ ಕಾದಿದ್ದೆ ಗೊತ್ತಾ? ನಿನ್ನ ಜೊತೆ ಪ್ರತಿದಿನ ಪ್ರತಿ ಕ್ಷಣ ಇರ್ತಿದ್ದೆ. ನಿನಗೆ ಒಂದು ಇರುವೆ ಕಚ್ಚಿದ್ರೂ ಕೂಡ ನನ್ನಿಂದ ಸಹಿಸಲಾಗ್ತಿರಲಿಲ್ಲ. ಅವತ್ತು ಅನು ಸಾವಿನ ನಂತರ ನಾವಿಬ್ಬರು ದೂರವಾದೆವು. ನೀನು ಮಂಗಳೂರಿಗೆ ಹೋದೆ. ವರ್ಷಗಳ ನಂತರ ನಿನ್ನನ್ನು ಭೇಟಿಯಾದಾಗ ನಿನಗೆ ಆಕ್ಸಿಡೆಂಟ್ ಆಗಿತ್ತು. ನಿನ್ನನ್ನು ನೋಡಿದಾಗಲೆಲ್ಲ ಏನೋ ಒಂದು ಸೆಳೆತ ಅನುಭವ ಆಗ್ತಾಯಿತ್ತು. ಕಾರ್ತಿ ಮೂಲಕ ನಿನ್ನ ಪ್ರತಿ ವಿಚಾರಗಳನ್ನು ತಿಳ್ಕೊಳ್ತಿದ್ದೆ. ನಿನಗೆ ಗೊತ್ತಿಲ್ಲದೆ ನಿನ್ನ ನೆರಳಾಗಿ ನಿನ್ನ ಹಿಂದೆ ಇರ್ತಿದ್ದೆ. ಆಮೇಲೆ ಒಂದಿನ ಕಾರ್ತಿ ನಿನ್ನ ಚಿಕ್ಕ ವಯಸ್ಸಿನ ಫೋಟೋ ತೋರಿಸಿದಾಗಲೇ ನನಗೆ ತಿಳಿದದ್ದು ನೀನೇ ನನ್ನ ಚೆರಿ ಎಂದು. ಆಮೇಲೆ ನೀನು ನಮ್ಮ ಕಾಲೇಜಿಗೆ ಜಾಯ್ನ್ ಆದಾಗ ತುಂಬ ಅಂದರೆ ತುಂಬ ಖುಷಿಪಟ್ಟೆ. ಯಾವಾಗಲೂ ನಿನ್ನನ್ನು ದೂರದಿಂದ ಗಮನಿಸ್ತಾ ಇದ್ದೆ. ಆವತ್ತು ಕಾಲೇಜಿನಲ್ಲಿ
ಪ್ರೀತಿ ಬಗ್ಗೆ ನೀನಾಡಿದ ಪ್ರತಿಯೊಂದು ಮಾತು ನನಗೆ ನಿನ್ನ ಮೇಲಿರುವ ಪ್ರೀತಿ ಗೌರವವನ್ನು ಹೆಚ್ಚಿಸಿತು. ಆಮೇಲೆ ಮನೆಯಲ್ಲಿ ಮದುವೆ ಫಿಕ್ಸ್ ಮಾಡಿದರು. ಹುಡುಗಿ ಯಾರು ಎಂದು ತಿಳಿಯದೆ ಮನೆಯವರಿಗಾಗಿ ತಾಳಿ ಕಟ್ಟಿದೆ. ಆಮೇಲೆ ನಮ್ಮ ಮೊದಲ ರಾತ್ರಿ ದಿನ ನಿನ್ನನ್ನು ನನ್ನ ರೂಮಲ್ಲಿ ನೋಡಿದ ಮೇಲೇ ಗೊತ್ತಾಗಿತ್ತು ನಿನ್ನನ್ನೇ ನಾನು ಮದುವೆ ಆಗಿರೋದು ಅಂತ. ಆದರೆ ನೀನು ನನ್ನನ್ನು ನೋಡಿದಾಗಲೆಲ್ಲ ನನ್ನ ತಪ್ಪು ತಿಳ್ಕೊಂಡು ಬಿಟ್ಟಿದ್ದೆ. ನನಗೆ ಅದೇನೋ ಕಿಟ್ಟಪ್ಪ ಅಂತೆಲ್ಲ ಹೆಸರಿಟ್ಟಿದ್ದೆ. ಪ್ರತಿದಿನ ನೀನು ಮಲಗಿದ ಮೇಲೆ ನಾನು ನಿನ್ನನ್ನೇ ಎವೆ ಇಕ್ಕದೆ ನೋಡುತ್ತಿದ್ದೆ. ಪುಟ್ಟ ಮಗು ಥರ ಪ್ರಶಾಂತವಾಗಿರುತ್ತಿತ್ತು ನಿನ್ನ ಮುಖ. ದಿಶಾ ನಮ್ಮ ಮಧ್ಯ ಬಂದಾಗ ನಿನ್ನ ಮುಖದಲ್ಲಿ ಕಂಡ ಅಸೂಯೆಯನ್ನು ನೋಡಿ ನಾನು ಖುಷಿ ಪಡ್ತಿದ್ದೆ. ನೀನು ನನ್ನ ಜೊತೆ ಜಗಳ ಮಾಡಿ ಮನೆ ಬಿಟ್ಟು ಹೋದಾಗ ಆ ಕ್ಷಣ ಯಾಕಾದರೂ ಬದುಕಿದ್ದೇನೋ ಅಂತ ಅನಿಸ್ತಿತ್ತು. ಆಮೇಲೆ ನಿನ್ನ ಸಾವಿನ ಸುದ್ದಿ ಕೇಳಿ ನನ್ನಿಂದಲೇ ಎಲ್ಲ ಅಂದ್ಕೊಂಡು ಕೊರಗಿದೆ. ಆದರೂ ನೀನು ಬಂದೇ ಬರುವೆ ಎಂದು ಮನಸ್ಸು ಹೇಳ್ತಾ ಇತ್ತು. 3 ವರ್ಷ ಕಳೆದು ಆವಣಿಯಾಗಿ ಬಂದೆ. ಈ ಹೃದಯಕ್ಕೆ ಅದಾಗಲೇ ನೀನು ಬಂದೆ ಎಂದು ತಿಳಿದಿತ್ತು. ಹೆಸರು ಹಾಗೂ ವೇಷ ಬದಲಾಯಿಸಿ ಬಂದ ಹಿಂದೆ ಏನೋ ಬಲವಾದ ಕಾರಣ ಇರಬೇಕು, ನೀನಾಗಿ ಹೇಳುವೆ ಎಂದು ಕಾದೆ. ಆದರೆ ನೀನು IPS ಅಧಿಕಾರಿ ಎಂದೋ ನನ್ನ ಅಪ್ಪ ಒಬ್ಬ ಅಪರಾಧಿಯಾಗಿರುವರು ಎಂದೋ ನಾನು ಕನಸಲ್ಲೂ ಎಣಿಸಿರಲಿಲ್ಲ. ನಿನ್ನ ಮುಂದೆ ನಿಲ್ಲುವ ಯೋಗ್ಯತೆ ಕೂಡ ಇಲ್ಲ ನನಗೆ. ಆದರೂ ಒಂದೇ ಒಂದು ಸಾರಿ ಈ ನಿನ್ನ ಕಣ್ಗಳನ್ನು ನೋಡಿ ಹೇಳ್ತೀನಿ, ಐ ಲವ್ ಯು ಚೆರಿ. ಪ್ರಪಂಚದಲ್ಲಿ ನಾನು ಅತಿ ಹೆಚ್ಚು ಪ್ರೀತಿಸುವ ಜೀವ ನೀನೇ ಕಣು. ನಮ್ಮಪ್ಪ ಮಾಡಿದ ತಪ್ಪಿಗೆ ಕ್ಷಮೆ ಇಲ್ಲ ಗೊತ್ತು, ಆದರೆ ನಮ್ಮನ್ನು ದ್ವೇಷಿಸಬೇಡ ಕಣು ಎಂದು ತನ್ನ ಮಾತನ್ನು ಮುಗಿಸಿದ. ಅವಳು ಮರು ಮಾತನಾಡದೆ ಹಾಗೆ ನಿಂತಿದ್ದಳು. ಅವಳ ಕಣ್ಣಿಂದ ನೀರು ಜಿನುಗುತ್ತಿತ್ತು. ನಿನ್ನ ದುಃಖಕ್ಕೆ ಕಾರಣವಾಗಲು ನನಗಿಷ್ಟ ಇಲ್ಲ ಕಣು ಎಂದು ಹೊರಟವನನ್ನು ಹಿಂದಿನಿಂದ ತಬ್ಬಿಕೊಂಡವಳು, ಮಾವ ಮಾಡಿದ ತಪ್ಪಿಗೆ ಅವರಿಗೆ ಶಿಕ್ಷೆ ಕೊಡಿಸಿದ್ದಾಗಿದೆ. ನನಗೆ ಯಾರ ಮೇಲೂ ದ್ವೇಷ ಇಲ್ಲ. ನನ್ನನ್ನು ಇಷ್ಟೊಂದು ಪ್ರೀತಿಸುವ ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ ಎಂದು ಅವಳು ನುಡಿದಾಗ ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡವನು ಅವಳ ಮುಖದ ತುಂಬ ಮುತ್ತಿನ ಮಳೆಗರೆದ. ಇಬ್ಬರ ಮುಖದ ಮೇಲೂ ಬೆಳಕು ಬಂದಂತಾಗಿ ನೋಡಿದಾಗ ಸೂರ್ಯ ತನ್ನ ಅಂದಿನ ದಿನದ ಕರ್ತವ್ಯಕ್ಕೆ ಅಣಿಯಾಗುತ್ತಿದ್ದ. ಜೊತೆಯಲ್ಲಿ ಮೂಡಿದ ಕಾಮನ ಬಿಲ್ಲು ಅವರ ಪ್ರೀತಿಗೆ ಸಾಕ್ಷಿಯಾಯಿತು. ಆ ದೃಶ್ಯವನ್ನು ಕಣ್ತುಂಬಿಕೊಂಡವರ ಮುಖದಲ್ಲಿ ನಿಷ್ಕಲ್ಮಶ ನಗುವಿತ್ತು. ಬಹುವರ್ಷದ ಪ್ರೀತಿಗಿದ್ದ ಖುಷಿ, ಸಂತೃಪ್ತಿ ಇತ್ತು. ಚೇತು ಅವಳನ್ನು ತನ್ನ ಎದೆಗೊರಗಿಸಿಕೊಂಡ. ಗುಬ್ಬಚ್ಚಿಯಂತೆ ಅವನ ಎದೆಯಲ್ಲಿ ಮುಖ ಹುದುಗಿಸಿದಳವಳು. ಮಾತು ಬೇಕಾಗಿರಲಿಲ್ಲ ಇಬ್ಬರಿಗೂ. ಮೌನವಾಗಿ ಎಷ್ಟೋ ಹೊತ್ತು ಹಾಗೆ ನಿಂತವರನ್ನು ಸಾಕ್ಷಿಯ ಕರೆ ಎಚ್ಚರಿಸಿತು. ಕರೆ ಸ್ವೀಕರಿಸಿ ಮಾತನಾಡಿದ ಬಳಿಕ ತನ್ನ ಚೆರಿಯೊಂದಿಗೆ ಮಂಗಳೂರಿಗೆ ಹೊರಟ. ಇಬ್ಬರು ಒಂದಾದ ಸುದ್ದಿ ಕೇಳಿ ಎಲ್ಲರೂ ಖುಷಿಪಟ್ಟರು. ಚೇತು ನಿವಿ ಮದುವೆ ಕಣ್ಣಾರೆ ನೋಡುವ ಭಾಗ್ಯ ಶಿವಾನಂದ್ರವರಿಗೆ ಸಿಕ್ಕಿರಲಿಲ್ಲವಲ್ಲವೇ? ಅದಕ್ಕಾಗಿಯೇ ತನು ಆದಿತ್ ಮದುವೆ ಜೊತೆ ಚೇತು ನಿವಿ ಮರು ಮದುವೆ ಹಾಗೂ ಸಾಕ್ಷಿ ಸಾತ್ವಿಕ್ಕು ಮದುವೆ ಮಾಡಿಸಿದರು. ಮಗಳನ್ನು ಅವಳು ಪ್ರೀತಿಸಿದ ಜೀವದ ಜೊತೆ ಸೇರಿಸಿದ ಖುಷಿಗೆ ಶಿವಾನಂದ್ರವರ ಕಣ್ಗಳಿಂದ ಆನಂದ ಬಾಷ್ಪ ಹರಿಯಿತು. ಎಲ್ಲರೂ ಖುಷಿಯಿಂದ ವಿಧ ವಿಧವಾದ ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡರು. ತನ್ನ ತಾಯಿ ಹಾಗೂ ಲಚ್ಚು ಡಾರ್ಲಿಂಗ್ನ ನೆನೆದು ನಿವಿ ದುಃಖಿಸಿದಾಗ ಚೇತು ಅವಳನ್ನು ಸಂತೈಸಿದ. ಎಲ್ಲರ ಖುಷಿ ನೋಡಿ ಜೂಲಿ ಹಾಗೂ ಕೇಡಿ ತಮ್ಮದೇ ರೀತಿಯಲ್ಲಿ ಖುಷಿಯನ್ನು ವ್ಯಕ್ತಪಡಿಸಿದವು. 3 ವರ್ಷಗಳ ನಂತರ, ಪಪ್ಪ ಇಷ್ಟೆಲ್ಲ ನಡೀತಾ ಎಂದು ಕಣ್ಣಗಲಿಸಿ ಕೇಳಿದಳು ಪುಟ್ಟ ಸಾನ್ವಿ. ಹ್ಞೂ ಪುಟ್ಟ ಎಂದು ಉತ್ತರಿಸಿದನು ಕಾರನ್ನು ಚಲಾಯಿಸುತ್ತಲೇ. ಆಮೇಲೆ ಏನಾಯಿತು ಪಪ್ಪ ಎಂದು ಪ್ರಶ್ನಿಸಿದವಳನ್ನು ತನ್ನ ಪಕ್ಕ ಕೂರಿಸಿಕೊಂಡ ನಿವಿ, ಸಾಕು ಅದೆಷ್ಟು ಪ್ರಶ್ನೆಗಳನ್ನು ಕೇಳ್ತೀಯಾ ಎಂದಾಗ, ನನ್ನ ಪಪ್ಪ ನಾನು ಕೇಳ್ತೀನಿ ಎಂದು ನುಡಿದ ಸಾನ್ವಿಯನ್ನು ಮುದ್ದಿಸಿದಳು ನಿವಿ. ಸಾನ್ವಿಗೆ ಅಕ್ಕನಾಗಿ ಚೇತು ಹಾಗೂ ನಿವಿಯ ದೊಡ್ಡ ಮಗಳಾಗಿ ದಿಯಾ ಅವರ ಜೊತೆಗಿದ್ದಳು. ದಿಯಾ ಹಾಗೂ ಸಾನ್ವಿಯ ನಡುವೆ ಉತ್ತಮ ಬಾಂಧವ್ಯವಿತ್ತು. ನಿವಿ, ಚೇತು ಹಾಗೂ ಅವರ ಪುಟ್ಟ ಮಗಳು ಸಾನ್ವಿ, ದಿಯಾ ಈಗ ಹೋಗುತ್ತಿರುವುದು ತೇಜಸ್ ಮದುವೆಗೆ. ಅವನು ಆಫೀಸ್ನಲ್ಲಿ ತನ್ನ ಜೊತೆ ಕೆಲಸ ಮಾಡುವ ಆರ್ದ್ರಾ ಎನ್ನುವ ಹುಡುಗಿಯನ್ನು ಪ್ರೀತಿಸುತ್ತಿದ್ದ. ಅವಳಿಗೆ ತಂದೆ ತಾಯಿ ಯಾರೂ ಇರಲಿಲ್ಲ. ಅನಾಥಾಶ್ರಮದಲ್ಲಿ ಬೆಳೆದವಳು ಅವಳು. ಅವಳಿಗೆ ಕನ್ಯಾದಾನ ಮಾಡಿಕೊಡಲು ಸದಾನಂದ್ ಹಾಗೂ ಶಾಂತಿಯವರು ಒಪ್ಪಿದರು. ಮದುವೆ ನಡೆಯುವ ದೇವಸ್ಥಾನ ತಲುಪಿದಾಗ ಕಾರು ನಿಲ್ಲಿಸಿದ. ಕಾರಿನಿಂದ ಇಳಿದವರಿಗೆ ಮೊದಲು ಎದುರಾದವರು ಸಾತ್ವಿಕ್ ಹಾಗೂ ಸಾಕ್ಷಿ.
ಜೊತೆಯಲ್ಲಿ ಅವರ 1 ವರ್ಷದ ಪುಟ್ಟ ಪೋರ ಸಾಕಾರ್. ಸಾನ್ವಿ ಆ ಮಗುವಿನ ಕೆನ್ನೆ ಹಿಂಡುವಾಗ ಮಗು ನಗುತ್ತಿತ್ತು. ಎಲ್ಲರೂ ಜೊತೆಯಲ್ಲಿ ಒಳಗಡೆ ಹೋದಾಗ ಒಬ್ಬೊಬ್ಬರೇ ಎದುರಾದರು. ಶಿವನ್ಯ, ಚರಣ್, ಅವರ 2 ವರ್ಷದ ಮಗಳು ಚರಿತಾ, ಐಶ್ವರ್ಯ, ಅಭಿಲಾಷ್ ಜೊತೆಗೆ ಅವರ 3.5 ವರ್ಷದ ಪುಟ್ಟ ಪೋರ ಆಕರ್ಷ್. ಆಕರ್ಷ್ ಮತ್ತು ಸಾನ್ವಿ ಯಾವಾಗಲೂ ಜೊತೆಯಲ್ಲಿ. ಅವರಿಬ್ಬರು ಒಟ್ಟಿಗೆ ಇದ್ದರೆ ಬೇರೆ ಯಾರು ಬೇಡ ಅವರಿಗೆ. ತನು ಮತ್ತು ಆದಿತ್ಯ ಜೊತೆ 2 ವರ್ಷ ಪ್ರಾಯದ ಪುಟ್ಟ ಪೋರಿ ಆದ್ಯ ಬಂದಿದ್ದಳು. ಮೀರಾ, ಪ್ರತ್ಯುಷ್ ಜೊತೆ ಪುಟ್ಟ ನಿವಿ, ಇಬ್ಬರು ನಿವಿ ಯಾವಾಗಲೂ ಒಟ್ಟಿಗೆ. ಸುಜಾತಾರವರು, ಸರಿತಾರವರು, ಜಾನಕಿ, ರಘುರಾಮ್ ದಂಪತಿಗಳು, ಪಾರ್ವತಿ ಹಾಗೂ ಮಹೇಶ್ ರವರು, ಉಷಾರವರು, ಹೀಗೆ ಎಲ್ಲರೂ ನೆರೆದಿದ್ದರು. ಶುಭ ಮುಹೂರ್ತದಲ್ಲಿ ಶಾಂತಿ ಹಾಗೂ ಸದಾನಂದ್ರವರು ಆರ್ದ್ರಾಳನ್ನು ಕನ್ಯಾದಾನ ಮಾಡಿಕೊಟ್ಟರು. ತೇಜಸ್ ಹಾಗೂ ಆರ್ದ್ರಾ ಪತಿ ಪತ್ನಿಯರಾದರು. ಮಗನ ಮದುವೆ ನೋಡಿ ರವಿಶಂಕರ್ ಹಾಗೂ ಭಾರತಿಯವರು ಖುಷಿಪಟ್ಟರು. ಎಲ್ಲರನ್ನೂ ಸೇರಿದ ಫ್ಯಾಮಿಲಿ ಫೋಟೋವನ್ನು ಫೋಟೋಗ್ರಾಫರ್ ತನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿದ. ಮುಕ್ತಾಯ. ಕತೆ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಹೊಸ ಕಥೆಯೊಂದಿಗೆ ಮತ್ತೆ ಬರುವೆ. ಧನ್ಯವಾದಗಳು.